ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. CSK ವರ್ಸಸ್ ಪಂಜಾಬ್ ಕಿಂಗ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಪ್ರಿಡಿಕ್ಷನ್ ಎಲ್ಲ ಹೊಗೆ ಹಾಕಿಸ್ಕೊಂಬತ್ತಾ ಇದೆ. ಲೈನಿಗೆ ಅನ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ. ಇವತ್ತು ಫೇವ್ರೇಟ್ ಟೀಮ್ ಇದು ಚೆನ್ನೈ ಗೆಲ್ಲೋದಕ್ಕೆ, ಯಾಕಂದರೆ ಹೋಮಲ್ಲಿ ಆಡ್ತಾ ಇರೋದ್ರ ಜೊತೆಗೆ ಟೇಬಲ್ಲು ಕೂಡ ಮೇಲ್ಗಡೆ ಇದ್ದರು. ನೋಡಿ, ಬಾಟಮ್ ಆಫ್ ದ ಟೇಬಲ್ ಇರೋರಿಗೆ ಎಲ್ಲ ಥರ ಆಗೋಗ್ಬಿಡಿದೆ. ಇವತ್ತು ಹೇಳಿದ್ದೆ RCB ಅವರಿಗೆ ಪಂಜಾಬ್ ಕಿಂಗ್ಸ್ ಗೆಲ್ಲಬೇಕು ಅಂತ, ಬಟ್ ನಮ್ಮ RCBಗೆ ಏನು ಬೇಕೋ ಅದಾಗಿದೆ. ಬಟ್ ನನ್ನ ಪ್ರಿಡಿಕ್ಷನ್ ಫೇಲ್ ಆಗಿದೆ. ಇವತ್ತು CSK ಅವರು ಉಡಾಯಿಸ್ಕೊಂಡಿದ್ರೆ ಕನ್ವಿನ್ಸಿಂಗ್ ಆಗಿ ಪಂಜಾಬ್ ಕಿಂಗ್ಸ್ ಅವರು ಆರಾಮಾಗಿ ಗೆದ್ದಿದ್ದಾರೆ. ಇನ್ನು ಬೇಗ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ನಿಧಾನಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಡ್ರ್ಯಾಗ್ ಆಯಿತು, ಹೇಳಿದ್ರು ಸ್ವಲ್ಪ ಸೂಪರ್ ಓವರ್ ಅದು ಇದೆಲ್ಲ ಮಾಡಿದ್ರು. ಮುಸ್ತಾಫಿಜರ್ 16ನೇ ಓವರ್ ಅಂತ ಕಾಣಿಸ್ತದೆ, ಸಖತ್ ಬೌಲಿಂಗ್ನ ಹಾಕಿದ್ರು. ಇಲ್ಲಾಂದರೆ ಇನ್ನೊಂದು ಓವರ್ ಮುಂಚೆನೇ ಹೊಡಿತಾರೆ ಅಂತ ಅಂದ್ಕೊಂಡಿದ್ದು. 1-2 ಓವರ್ ಮುಂಚೆನೇ ಹೊಡಿಬೇಕಾಗಿತ್ತು, ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವ್ರಿಗಿರೋಂಥ ಬ್ಯಾಟಿಂಗ್ಗೆ. ಬಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಆಡಿದ್ರು ಪರವಾಗಿಲ್ಲ, ನಮಗೆ ವಿಕ್ಟ್ರಿ ಬೇಕು ಅಂತ ಪಂಜಾಬ್ ಕಿಂಗ್ಸ್ ಅವರು ನಿಧಾನಕ್ಕೆ ಆಡ್ಬಿಟ್ಟು ಮ್ಯಾಚ್ನ ಗೆಲ್ಸ್ಕೊಂಡು ಕೊಟ್ಟರು. 162ಗೆ ಸೆಟಲ್ ಆಗಿದ್ದು CSK ಅವರು. 162 ಇದು ಸ್ಕೋರ್ ಆಗೋರು ಈ ಸೀಸನಲ್ಲಿ ಅಂತ ಕೇಳ್ಬೋದು ನೀವು. ಆ್ಯಕ್ಚುಲಿ ಬ್ಯಾಟಿಂಗ್ ಆಡೋದಕ್ಕೆ ಅಷ್ಟೊಂದು ಏನು ಈಸಿ ಇರಲಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗಿದೆ ವಿಕೆಟು. ಅಷ್ಟೊಂದು ಈಸಿಯಾಗೆ ಮುಂಚೆ ಬರ್ತಾ ಇತ್ತಲ್ಲ, ಅಷ್ಟು ಚೆನ್ನಾಗಿ ಬ್ಯಾಟಿಗೆ ಬಾಲು ಬರ್ತಾ ಇರಲಿಲ್ಲ, ನಿಂತೆಲ್ಲ ಬರ್ತಾಯಿತ್ತು. ಒಂಥರ ಸ್ಪಿನ್ನರ್ಸ್ಗೆ ಅಸಿಸ್ಟು ಸಿಕ್ಕಾಪಟ್ಟೆ ಚೆನ್ನಾಗೇ ಸಿಗ್ತಾಯಿತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ ಹರ್ಪ್ರೀತ್ ಬ್ರಾರ್ ಆಗಿರ್ಬೋದು, ಜೊತೆಗೆ ರಾಹುಲ್ ಚಾರ್ ಆಗಿರ್ಬೋದು, ಎಂಥ ಬೌಲಿಂಗ್ನ ಆಗ್ತಾರೆ. 2 ವಿಕೆಟ್ನ ತೆಗೆಯೋದ್ರ ಜೊತೆಗೆ ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇವರು ಸ್ಯಾಮ್ ಕರ್ನು ಜೊತೆಗೆ ಇನ್ನೊಬ್ರು ಯಾರಿಗೂ ಸರಿಯಾಗಿ ಇಕ್ಕಿಸ್ಕೊಂಡ್ರಲ್ಲ, ಹರ್ಷದೀಪ್ ಸಿಂಗ್ 50 ರನ್ ಪ್ಲಸ್ ಇಕ್ಕಿಸ್ಕೊಂಡಿದ್ದಾರೆ. ವರ್ಲ್ಡ್ ಕಪ್ಪಿಗೆ ಬೇರೆ ಸೆಲೆಕ್ಟ್ ಆಗಿದ್ದಾರೆ. ಇವತ್ತು ನೋಡಿ, ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಿರೋರು ಇಬ್ಬರು ಕೂಡ ನೆಟ್ಟಿಗಾಡಿಲ್ಲ. ಇವತ್ತು ಶಿವಮ್ ದುಬೆ ಅವರು ಗೋಲ್ಡನ್ ಡಕ್ ಆಗ್ತಾರೆ, ಜೊತೆಗೆ ತಟ್ಟಾಡ್ಕೊಂಡು ಬಾಲ್ನೆಲ್ಲ ಬಿಡ್ತಾರೆ. ಅಲ್ಲಿ ನಿಜವಾಗ್ಲೂ ವರ್ಲ್ಡ್ ಕಪ್ ಭವಿಷ್ಯ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಾದ್ಮೇಲೆ ಈ ಥರ ಪರ್ಫಾರ್ಮೆನ್ಸ್ ಬರ್ತಾ ಇದೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಿರೋವಂಥ ಪ್ಲೇಯರ್ಸ್ಗಳಿಂದ. ಶಿವಮ್ ದುಬೆ ಲಿಟರಲಿಗಳು ಇವತ್ತು ಒಂದು ಸ್ವಲ್ಪ ಬೈಬೇಕು ಅಂತ ಅನ್ನಿಸ್ತಿದೆ. ಯಾಕೆಂದರೆ ಆ ಒಂದು ಬಾಲ್ನ ಬಿಡ್ತಾರೆ ಲಾಸ್ಟಲ್ಲಿ, 4 ಹೋಯ್ತು, ಅದನ್ನು ತಡೆದಿರ್ಬೋದಾಗಿತ್ತು. ಇವರೇ ಓವರ್ ರನ್ ಮಾಡಿಬಿಟ್ಟು ಬಾಲ್ನ ಬಿಡ್ತಾರೆ. ಫೀಲ್ಡಿಂಗ್ ಅಂತೂ ಒಂಥರ ಓಪ್ಲೆಸ್ ಆಗಿ ಮಾಡಿದ್ರು ಅಂತ ಹೇಳಬೇಕು ಶಿವಮ್ ದುಬೆ ಅವರು. ಆ್ಯಂಡ್ ಬ್ಯಾಟಿಂಗಲ್ಲಿ ಗೋಲ್ಡನ್ ಡಕ್ ಆಗಿದ್ದು ಶಿವಮ್ ದುಬೆ ಆಫ್ಟರ್ ವರ್ಲ್ಡ್ ಕಪ್ ಸೆಲೆಕ್ಷನ್ನು. ರವೀಂದ್ರ ಜಡೇಜಾ ಕೂಡ ಇವತ್ತೇನೋ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಅವರಿಬ್ಬರು ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ರಿಜ್ವಿಕ್ನ ಬೇರೆ ಇಂಪ್ಯಾಕ್ಟ್ ಆಗಿ ಕರ್ಕೊಂಬಂದರು. ರಿಜ್ವಿಕ್ಕು ಅಲ್ಲಿ ಇಲ್ಲಿ ಸ್ವಲ್ಪ ಆಡಿದ್ರು. ಅದೇ ರನ್ನೇ ಬಾಲ್ಗಿಂತ ಕಡಿಮೆ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳಬೇಕು ರಿಜ್ವಿಕ್ಕಿಂದ. ಆಮೇಲೆ ಧೋನಿ, ಮೊಯಿನ್ ಅಲಿ ಎಲ್ಲ ಬಂದ್ಬಿಟ್ಟು, ಧೋನಿ ಇನ್ಫ್ಯಾಕ್ಟ್ ಬೇಗ ಬಂದರು. ಸ್ವಲ್ಪ ಮೊಯಿನ್ ಅಲಿ ಆಗ್ತಿದ್ದಂಗೆ ಧೋನಿ ಬಂದರು. ಡ್ಯಾರೆಲ್ ಮಿಚೆಲ್ನ ಬೇಗ ಬಿಡಲಿಲ್ಲ. ಆದರೂ ಧೋನಿ ಅವರು ಬಂದರೂ ಕೂಡ ಅಷ್ಟೊಂದೇನು ಹೆವಿ ಏನೋ ಹೇಳ್ಕೊಳ್ಳೋ ಥರ ಏನೋ ಮಾಡೋಕ್ಕಾಗಿಲ್ಲ. ಮುಂಚೆ ಆಡ್ತಿರಲ್ಲ ಧೋನಿ ಅವರು, ಅಂದರೆ ಅವ್ರು ಬ್ಯಾಟಿಂಗ್ ಬಂದಾಗ ಲಾಸ್ಟ್ ಓವರ್ ಯೂಶ್ವಲಿ ಬ್ಯಾಟಿಂಗ್ ಬರೋರು. ಇವತ್ತು 18ನೇ ಓವರೇನೋ ಬ್ಯಾಟಿಂಗಿಗೆ ಬಂದರು. ಅವ್ರಿಗೆ ಸಿಕ್ಕಂಥ ಬಾಲಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಆಡಿ ಲಾಸ್ಟ್ ಓವರ್ಲು ಒಂದು 6ನ ಕೂಡ ಹೊಡೆದ್ರು. ಒಟ್ಟಲ್ಲಿ ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. 18 ಎಕ್ಸ್ಟ್ರಾ ರನ್ಸ್ನ ತೊಗೊಂಡು CSK 162 ನಾವು ಹೊಡೆದ್ರೆ, ಎಕ್ಸ್ಟ್ರಾ ರನ್ಸ್ ಇಲ್ಲ ಅಂತಲೇ ಇನ್ನೂ ಹೊರಗಡೆ ರೆಸ್ಟ್ರಿಕ್ಟ್ ಆಗೋಗ್ಬಿಟ್ಟಿರೋರು. ಸೊ CSK ಅಂತ ಅಂದ್ಕೊಂಡಂಥ ಬ್ಯಾಟಿಂಗ್ ಏನು ಕೊಟ್ಟಿಲ್ಲ ಇವತ್ತು. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಇಲ್ಲಿ 170 ಆ್ಯಂಡ್ ಅಬೋವ್ ಇತ್ತು. ಬಟ್ ಇವತ್ತು ಪಿಚ್ಚು ಡಿಫ್ರೆಂಟಾಗಿ ಟಿಪಿಕಲ್ ಚೆನ್ನೈ ವಿಕೆಟ್ ಹೆಂಗೆ ಬಿಹೇವ್ ಆಗ್ತಿತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಆ ಥರ ಬಿಹೇವ್ ಆಗಿದ್ದು. ಯಾಕಂದರೆ ಸ್ಪಿನ್ನರ್ಸ್ಗೆ ಅಸಿಸ್ಟ್ ಸಿಕ್ಕಿದ್ದು, ಎಕನಾಮಿಕಲಾಗಿ ಬೌಲಿಂಗ್ನ ಕೂಡ ಮಾಡಿದ್ದು ಬೇರೆಯವರೆಲ್ಲ. ಅದೇ ಇಬ್ಬರನ್ನ ಬಿಡ್ತು ಅಂದರೆ ರಬಾಡ ಕೂಡ ಸಿಕ್ಕಾಪಟ್ಟೆ ಎಕನಾಮಿಕಲಾಗಿ ಬೌಲಿಂಗ್ ಮಾಡಿದ್ರು. ಯಪ್ಪ ಏನು ಗುರು ಶೆಕೆ ಬೆಂಗಳೂರಲ್ಲಿ. ಅವನಜ್ಜಿ ಫ್ಯಾನ್ ಹಾಕೊಂಡು ಕೂತ್ಕೊಂಡು ವಿಡಿಯೋ ಮಾಡಿದ್ರು. ಬೆವರು ಸ್ನಾನ ಆಗ್ತಾಯಿದೆ ನನಗೆ, ಇಲ್ಲಿ ಬೆವರು ಹಂಗೆ ಇಳಿತಾ ಇದೆ ಲಿಟ್ರಲಿ. ಅಂತ ಇರೋಕ್ಕಾಗ್ತಿಲ್ಲ ಗುರು ಬೆಂಗಳೂರಲ್ಲೇ ಇರೋಕ್ಕಾಗ್ತಿಲ್ಲ. ನಾರ್ತ್ ಕರ್ನಾಟಕ ಕಡೆ ಕೇಳಬೇಕಾ? ಕಮೆಂಟಲ್ಲಿ ಹಾಕಿ ನಿಮ್ಮ ಊರಲ್ಲಿ ಎಷ್ಟೆಷ್ಟು ಟೆಂಪರೇಚರ್ ಓಡ್ತಾ ಇದೆ ಅಂತ. ಇರೋಕ್ಕಾಗ್ತಿಲ್ವ? ಕಳೆದ 3-4 ದಿನದಿಂದಂತೂ ಇನ್ನೂ ಸಿಕ್ಕಾಪಟ್ಟೆ ಹೀಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನು ಊರಲ್ಲಿ ವೆದರ್ ಫೋರ್ಕಾಸ್ಟ್ ಕೊಡ್ತಾ ಇದೆಯಾ ನೀನಿಲ್ಲಿ? ಮ್ಯಾಚ್ ಬಗ್ಗೆ ಮಾತಾಡೋದ್ರೆ ಅಂತ ಹೇಳ್ತೀರಾ? ಏನಿದೆ ಗುರು, 1 ಸೈಡ್ ಮ್ಯಾಚ್ ಅಷ್ಟೇ. ಪ್ರಭ್ಸಿಮ್ರಾನ್ ಸಿಂಗ್ ಇನಿಷಿಯಲಿ ಏನೇನೋ ವಿಕೆಟ್ನ ಒಪ್ಸಿದ್ರು. ಅದೊಂದು ಇನಿಷಿಯಲ್ ಬ್ರೇಕ್ ಥ್ರೋ ಕೊಟ್ಟಿದ್ದು ಸಖತ್ತಾಗಿತ್ತು ಗಲೀಸನ್ ಅವರು. ಸೊ ಅದಾದಮೇಲೆ ಒಂದು ಅಗ್ರೆಸಿವ್ ರೋಲಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಂತು. ಒಂದು ಅಗ್ರೆಸಿವ್ ಪಾರ್ಟ್ನರ್ಶಿಪ್ಪಿಂದನೇ ಗೊತ್ತಾಗೋಗ್ಬಿಡ್ತು ಮ್ಯಾಚು ಪಕ್ಕ. ಅಲ್ಲೇನಾದರೂ ಹೆವಿ ವಿಕೆಟ್ಸ್ನಾದ್ರು ಬಿದ್ದಿತ್ತು ಅಂದರೆ ಪವರ್ ಪ್ಲೇನ ಅಜ್ಜಿ ಏನಾದ್ರು ಒಂದು ಡ್ಯಾಮೇಜ್ ಮಾಡಿತ್ತು ಅಂತ ಅಂದಿದ್ದರೆ ಏನಾದ್ರು ಹೇಳ್ಬೋದಾಗಿತ್ತು. ಇವ್ರು ಪವರ್ ಪ್ಲೇ ಏನಾದ್ರು ಡ್ಯಾಮೇಜ್ ಮಾಡೋಕ್ಕಾಗಲ್ಲ. ಶಾರ್ದುಲ್ ಠಾಕೂರ್ ಚೆನ್ನಾಗಿ ಓಡಿಸ್ಕೊಂಡ್ರು. ಈ ಕಡೆ ಹರ್ಷದೀಪ್ ಸಿಂಗ್ ಓಡಿಸ್ಕೊಳ್ಳೋದು ಒಂದೇನೆ, ಈ ಕಡೆ ಶಾರ್ದುಲ್ ಠಾಕೂರ್ ಓಡಿಸ್ಕೊಳ್ಳೋದು ಒಂದೇನೆ, ಆ ಥರ ಆಗೋಗ್ಬಿಡ್ತು. ರಿಲಿ ರೂಸೋ ಮತ್ತು ಬೆಸ್ಟ್ ಹಾಕೊಂಡು ಪಾರ್ಟ್ನರ್ಶಿಪ್ನ ಚಚ್ತಾ ಇದ್ದಂಗೆ ಇದು ಮ್ಯಾಚು ಗಾನ್ ಕೇಸ್ ಆಗೋಗ್ಬಿಡ್ತು CSKಗೆ ಅಂತ ಗೊತ್ತಾಯಿತು. ಅಲ್ಲಿ ಜಸ್ಟ್ ಫಾರ್ಮಾಲಿಟೀಸ್ ಮುಗಿಸ್ಬೇಕಾಗಿತ್ತು ಅಷ್ಟೇ. ಅವ್ರು ಔಟ್ ಆದಮೇಲೆ ಬಂದ್ಬಿಟ್ಟಲ್ಲಿ ಶಶಾಂಕ್ ಸಿಂಗ್ ಜೊತೆಗೆ ಸ್ಯಾಮ್ ಕರ್ನ್ ಇಬ್ಬರು ಕೂಡ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಅಂತೂ ಇಂತೂ ತೆಳ್ಕೊಂಡು ಆಡ್ಬಿಟ್ಟು ಮ್ಯಾಚ್ನ ಶಿಸ್ತಾಗೆ ಮುಗಿಸ್ಕೊಂಡು ಕೊಟ್ಟರು. ಇನ್ನೇನಿತ್ತು ಅಷ್ಟೇ, ಶಾರ್ದುಲ್ ಠಾಕೂರ್ ನಾಯಿ ಓಡಿಸ್ಕೊಂಡ್ರು. ಇನ್ನು ಮಿಕ್ದವ್ರೆಲ್ಲ ಪರವಾಗಿಲ್ಲ, ಹಂಗೆ ಬೌಲಿಂಗ್ ಮಾಡಿದ್ರೆ 160ನ ಇಲ್ಲಿ ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ 162 ರೆಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅಂತೂ ಆಗೇ ಆಗುತ್ತೆ. ಇವ್ರದ್ದು ಬೇರೆ ಬ್ಯಾಟಿಂಗ್ ಬಲಿಷ್ಠವಾಗಿದೆ ಪಂಜಾಬ್ ಕಿಂಗ್ಸ್ ಅವರು ಸ್ಟ್ರೀಕ್ ಹೊಡ್ಕೊಂಡು ಹೋಗಿದ್ರಲ್ಲ ಗುರು. 5ಕ್ಕೆ 5 ಮ್ಯಾಚು, ಲಾಸ್ಟ್ 5 ಮ್ಯಾಚ್ನ
ಗೆದ್ದಿದ್ದಾರೆ CSK ಮೇಲೆ. ಇವರು ಲಿಟ್ರಲಿ ಇವರು ಬೇರೆಯವ್ರ ಮೇಲೆ ನಮ್ಮ ಮೇಲೆಲ್ಲ ಸತ್ಕೊಂಡ್ಬರ್ತಾರೆ. ನೋಡಿ CSK ಅಂತ ಪುಡಾಂಗ್ ಟೀಮ್ ಮೇಲೆ CSK ಏನು ಗುರು ಬಿಲ್ಡಪ್ ಕೊಡ್ತೀಯ, ಅಲ್ಲಿ ಅವ್ರೇನು ಕ್ವಾಲಿಫೈ ಆಗಿಲ್ಲ, ಅಲ್ಲಿ ಕ್ವಾಲಿಫೈ ಆಗುವಂಥ ಹಂತಕ್ಕೇನು ಬಂದಿಲ್ಲ. ಇವತ್ತು ನಮ್ಮ RCBಗೆ ಏನು ಬೇಕೋ ಅದಾಗಿದೆ, ಪಂಜಾಬ್ ಕಿಂಗ್ಸ್ಗೆ ಕ್ರೆಡಿಟ್ ಕೊಡೋಣ ನಾವು ಅನ್ನೋ ಥರ ಹೇಳ್ತೀರಾ. ಹೌದು, CSK ಕ್ವಾಲಿಫೈ ಆಗೇ ಬಿಡ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ ಹೋಮ್ ಮ್ಯಾಚಸ್ಸಲ್ಲೇ ಒಂದು ಮೆಜಾರಿಟಿ ಆಫ್ ದ ಮ್ಯಾಚಸ್ ಗೆದ್ದಿರೋದು 5 ಮ್ಯಾಚ್ ಗೆದ್ದಿರಂತ ಅನ್ಸುತ್ತೆ. ಅದರಲ್ಲೇ ಒಂದು 4 ಮ್ಯಾಚ್ನ ಗೆದ್ದಿರಂತ ಕಾಣಿಸುತ್ತೆ ಹೋಮಲ್ಲೇ. ಅವೆಲ್ಲಿ ಸೋತಿದ್ದಾರೆ ಇವರು. ಅವೆಲ್ಲಿ ಮಿಕ್ಕಂಥ ಮ್ಯಾಚ್ಗಳೆಲ್ಲ ಇವ್ರದ್ದು ಅವೆಲ್ಲೇ ಇದೆ. ಆಲ್ಮೋಸ್ಟ್ ಎಲ್ಲ ಹೋಮ್ ಮ್ಯಾಚಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅವೆಲ್ಲಿ ಆಗಿರೋದ್ರಿಂದ ಕಾದು ನೋಡಬೇಕು. ಇವರಿಗೆ ಬ್ಯಾಕ್ ಫೈರ್ ಆದರೂ ಆಗ್ಬೋದು, ಬಾಟಮಿಗೆ ಹೋದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಕಾದು ನೋಡೋಣ ಏನಾಗುತ್ತೆ ಅಂತ. ಇವತ್ತು ಪಂಜಾಬ್ ಕಿಂಗ್ಸ್ಗೆ ಲಿಟ್ರಲಿ ಕ್ರೆಡಿಟ್ ಕೊಡಬೇಕು. ನೋಡಿ ಬಾಟಮಲ್ಲಿರೋ ಇವಾಗ ಹಂಗೆ ಗೆದ್ಕೊಂಡು ನೋಡು, ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಅದು ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೋ ಪಾಯಿಂಟ್ಸ್ ಟೇಬಲ್ ಅಂತ. ಒಟ್ಟಲ್ಲಿ ಒಂಥರ ಹಿಂಡ್ತಾ ಇದ್ರೆ ಹಾಕೊಂಡು ಪಾಯಿಂಟ್ಸ್ ಟೇಬಲ್ನ ಬಾಟಮಲ್ಲಿರೋಲ್ಲ ಗೆದ್ಕೊಂಡು ಬಂದು ನೋಡೋಣ ಏನಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.